Hello friends, welcome to our class. Today we discuss about preparatory exam question paper. ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಇಂಗ್ಲಿಷ್ ಕ್ವಶನ್ ಪೇಪರ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ಹೊಸ ಮಾದರಿಯಲ್ಲಿ ಪ್ರಿಪರೇಟರಿ ಪರೀಕ್ಷೆ ನಡೆಸಿದ್ದು, ಆ ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು ಮತ್ತು ಅದರಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ಬರೀಬಹುದು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದಂಥ ಎಜುಕೇಷನಲ್ ವಿಡಿಯೋಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪಬ್ಲಿಷ್ ಮಾಡ್ತಾ ಇರ್ತೀವಿ. ಅವುಗಳನ್ನು ನೋಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಅದಕ್ಕೆ ಸಾಲ್ವ್ ಮಾಡ್ತೀನಿ. ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆಯಲ್ಲಿ 4 alternatives are given for each of the following questions are incomplete sentence. Only one of them is correct of the most appropriate. Choose the correct alternatives and write the complete answer along with its letter of alphabet. ಇಲ್ಲಿ ಈ ಮಲ್ಟಿಪಲ್ ಚಾಯ್ಸ್ ಆಗಿರುವಂತಹ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೀಬೇಕು. ಈ ರೀತಿಯಾಗಿರುವಂತಹ 4 ಪ್ರಶ್ನೆಗಳಿವೆ. ಪ್ರತಿ ಪ್ರಶ್ನೆಗೆ 1 ಅಂಕಗಳಿರುವಂತದ್ದು ಇದೆ. ಇವುಗಳ 4 ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಬರೆದರೆ 4 ಅಂಕಗಳು ಸಿಗ್ತವೆ. ಯಾವ ರೀತಿಯಾದಂತಹ ಪ್ರಶ್ನೆ ಇದು ಅಂತ ಹೇಳಿ ನೋಡೋಣ. ಫಸ್ಟ್ ಕ್ವಶನ್, ಇಟ್ ವಾಸ್ ಎ ಗೋಲ್ಡನ್ ಅಪಾರ್ಚುನಿಟಿ. ಹಿಯರ್ ದ ವರ್ಡ್ ಗೋಲ್ಡನ್ ಈಸ್ ಎ ಆರ್ ಆನ್. ಯಾವ್ದು ಬರುತ್ತೆ ಅಂತ ಹೇಳಿ ಈ ಎ ಆನ್ ಯಾವ್ದಾಗಿದೆ? ನೌನ್, ಅಡ್ವರ್ಬ್, ಅಡ್ಜೆಕ್ಟಿವ್, ವರ್ಬ್. ಇದರಲ್ಲಿ ಯಾವ್ದಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಇದು ಅಡ್ಜೆಕ್ಟಿವ್ ಆಗುವಂಥದ್ದಿದೆ. ಸೆಕೆಂಡ್ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಡಸ್ ನಾಟ್ ಟೇಕ್ ದ ಪ್ರಿಫಿಕ್ಸ್ ಆಮ್. ಆಮ್ ಅನ್ನೋದು ಪ್ರಿಫಿಕ್ಸ್ ಆಗಿ ಬರದೇ ಇರುವಂಥದ್ದು ಯಾವುದು ಅಂತ ಕೇಳಿದರೆ ಪ್ಯೂರ್, ಮೋರಲ್, ಪ್ರಾಪರ್, ಫರ್ಟೈಲ್. ಈ 4ರಲ್ಲಿ ಫರ್ಟೈಲ್ ಅನ್ನೋದಕ್ಕೆ ಆಮ್ ಬರೋದಿಲ್ಲ. ಇಂಪ್ಯೂರ್ ಬರುತ್ತೆ, ಮೋರಲ್ ಬರುತ್ತೆ, ಪ್ರಾಪರ್ ಬರುತ್ತೆ. ಇಂಪ್ಯೂರ್ ಆಗ್ತದೆ, ಇಮ್ಮೋರಲ್ ಆಗ್ತದೆ, ಇಂಪ್ರಾಪರ್ ಆಗ್ತದೆ. ಆದರೆ ಫರ್ಟೈಲ್ ಅನ್ನೋದು ಆಮ್ ಸೇರ್ಕೊಳ್ಳೋದಿಲ್ಲ. ಹೀಗಾಗಿ ಡಿ ಈ ಆಮ್ ಬರದೇ ಇರುವಂಥ ಪ್ರಿಫಿಕ್ಸ್ ವರ್ಡ್ ಬರದೇ ಇರುವಂಥ ವರ್ಡ್. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಕೊಟ್ಟಿದ್ದಾರೆ ಶಿ ಸ್ಪೀಕ್ಸ್ ಇಂಗ್ಲಿಷ್ ಡ್ಯಾಶ್. ಇಲ್ಲಿ ಯಾವ್ದು ಬರ್ತದೆ? ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಹೇಳಿ ಕೇಳಿದ್ದಾರೆ. ಯಾವ ಕ್ವಶನ್ ಟ್ಯಾಗ್ ಇದರಲ್ಲಿ ಸೇರಿಸ್ಬೇಕು? ಡಸ್ ಶಿ, ಡಸಂಟ್ ಶಿ, ಡಿಡ್ ಶಿ, ಡಿಡ್ ನಾಟ್ ಶಿ. ಇಲ್ಲಿ ಸರಿಯಾದ ಉತ್ತರ ಡಸಂಟ್ ಶಿ. ಶಿ ಸ್ಪೀಕ್ಸ್ ಇಂಗ್ಲಿಷ್. ಡಜಂಟ್ ಶಿ ಅಂದ್ರೆ ಡಜಂಟ್ ಶಿ ಅಂತ ಹೇಳಾದಾಗ ಕ್ವಶನ್ ಟ್ಯಾಗ್ ಆಗ್ತದೆ. ಡಜಂಟ್ ಶಿ. Question number 4. Read the given conversation and choose the language function for the underlined sentence. Ganesha, it's cloudy, we can't play. Gauri, yeah, it may rain today. It may rain today ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಅಂಡರ್ಲೈನ್ ಮಾಡಿರುವಂಥ ವರ್ಡಿಗೆ ಏನು ಕೇಳಿದರೆ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಇದಕ್ಕೆ ಲ್ಯಾಂಗ್ವೇಜ್ ಫಂಕ್ಷನ್ನ ಚೂಸ್ ಮಾಡಬೇಕಾಗ್ತದೆ. ಕಂಪಲ್ಷನ್, ಅಡ್ವೈಸಿಂಗ್, ರಿಕ್ವೆಸ್ಟಿಂಗ್, ಪಾಸಿಬಿಲಿಟಿ. ಇಟ್ ಮೇ ರೇನ್ ಟುಡೇ. ಇವತ್ತು ಮಳೆ ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಏನಾಗ್ತದೆ? ಆಗಬಹುದು ಅನ್ನೋದು ಪಾಸಿಬಿಲಿಟಿ ಆಗ್ತದೆ. ಹೀಗಾಗಿ ಡಿ ಆಪ್ಷನ್ ಸರಿಯಾಗಿರುವಂಥ ಉತ್ತರ ಆಗ್ತದೆ. ಪಾಸಿಬಿಲಿಟಿ ಅನ್ನೋದನ್ನ ಆರಿಸಿ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು. ಈ ರೀತಿ 4 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಿಸಿರುವಂಥದ್ದು ಇದ್ದವು. ಇನ್ನು ಸೆಕೆಂಡ್ ಪಾರ್ಟ್ನಲ್ಲಿ ಡೂ ಆಸ್ ಡೈರೆಕ್ಟೆಡ್. ಇಲ್ಲಿ ಒಂದು ಕೊಟ್ಟಿರ್ತಾರೆ. ಆ ಕೊಟ್ಟಿರುವಂಥ ಸೆಂಟೆನ್ಸ್ಗೆ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿರ್ತಾರೋ ಆ ಡೈರೆಕ್ಷನ್ ಕೊಟ್ಟಿರೋ ರೀತಿಯಲ್ಲಿ ಮಾಡಬೇಕಾಗಿರುವಂಥದ್ದು. ಈ ರೀತಿಯಾಗಿರುವಂಥ 12 ಪ್ರಶ್ನೆಗಳಿದೆ. ಪ್ರತಿ ಪ್ರಶ್ನೆಗೆ 1 ಅಂಕಗಳು. 12 ಅಂಕಗಳಿಗೆ ಹೀಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಆರ್ಟಿಕಲ್. ಇಲ್ಲಿ ಒಂದು ಆರ್ಟಿಕಲ್ನ ಸೂಟೇಬಲ್, ಯಾವ ಆರ್ಟಿಕಲ್ ಸೂಟೇಬಲ್ ಆಗ್ತದೆ ಅದನ್ನ ಆರಿಸಿ ಬರಿಬೇಕಾಗಿರೋ. ಡ್ಯಾಶ್ ಹಾನೆಸ್ಟ್ ಮ್ಯಾನ್ ಈಸ್ ಲೈಕ್ಡ್ ಬೈ ಆಲ್. ಡ್ಯಾಶ್ ಹಾನೆಸ್ಟ್ ಮ್ಯಾನ್ ಈಸ್ ಲೈಕ್ಡ್ ಬೈ ಆಲ್. ಇಲ್ಲಿ ಯಾವ ಆರ್ಟಿಕಲ್ ಸೇರುತ್ತೆ? ಹಾನೆಸ್ಟ್ ಅಂತಿದೆ. ಹಾನೆಸ್ಟ್ ಅನ್ನೋದಕ್ಕೆ ಇಲ್ಲಿ ಏನಾಗ್ತದೆ? ಹಾನೆಸ್ಟ್ ಪ್ರೊನೌನ್ಸಿಯೇಷನ್ ಮಾಡಿದಾಗ ಹಾನೆಸ್ಟ್ ಆಗ್ತದೆ. ಹೀಗಾಗಿ ಆನ್ ಬಂದು ಸೇರ್ಕೊಳ್ಳುತ್ತೆ. ಆನ್ ಹಾನೆಸ್ಟ್ ಮ್ಯಾನ್ ಈಸ್ ಲೈಕ್ಡ್ ಬೈ ಆಲ್. ಯಾವ ಸ್ಥಳದಲ್ಲಿ ಯಾವ ರೀತಿಯಾಗಿರುವಂಥ ಆರ್ಟಿಕಲ್ ಬರುತ್ತೆ ಅನ್ನೋದಕ್ಕೆ ಸಂಬಂಧಿಸಿರುವಂಥ ಒಂದು ವಿಡಿಯೋ ಮಾಡಿದ್ದೇನೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋ ನೋಡದೇ ಇದ್ರೆ ನೋಡಿ. ಇನ್ನು 6ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಇಲ್ಲಿ ಪ್ರಿಪೋಸಿಷನ್ನ ಸೇರಿಸಬೇಕಾಗಿದೆ. ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ನ ಸೇರಿಸಬೇಕಾಗಿದೆ.
A quarrel arose dash two girls. A quarrel arose dash two girls. ಇಲ್ಲಿ ಎ ಕ್ವಾರಲ್ ಅರೋಸ್ ಡ್ಯಾಶಸ್ ನಲ್ಲಿ ಬಿಟ್ವೀನ್ ಆಗ್ತದೆ, ಬಿಟ್ವೀನ್ ಟೂ ಗರ್ಲ್ಸ್, ಇಬ್ಬರ ಹುಡುಗಿಯರ ಮಧ್ಯದಲ್ಲಿ ಕ್ವಾರಲ್ ಆಗ್ತಾ ಇತ್ತು. ನೆಕ್ಸ್ಟ್ 7th ಕ್ವಶನ್, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಇಲ್ಲಿ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು. ಸಹನಾ ಈಸ್ ಸಿಂಗಿಂಗ್ ಎ ಸಾಂಗ್. ಸಹನಾ ಈಸ್ ಸಿಂಗಿಂಗ್ ಎ ಸಾಂಗ್. ಇದನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕಾಗಿರುವಂಥದ್ದು. ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಸಹನಾ. ಸಂಗ್ ಬೈ ಸಹನಾ ಅಂದಾಗ ಇದನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಆಗ್ತದೆ. ಇನ್ನು 8, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ. ಇಲ್ಲಿ ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು. ನೋ ಅದರ್ ಮೆಟಲ್ ಈಸ್ ಆಸ್ ಯೂಸ್ಫುಲ್ ಆಸ್ ಐರನ್. ಇಲ್ಲಿ ನೋ ಅದರ್ ಮೆಟಲ್ ಈಸ್ ಆಸ್ ಯೂಸ್ಫುಲ್ ಆಸ್ ಐರನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನ ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ಐರನ್ ಈಸ್ ಮೋರ್ ಯೂಸ್ಫುಲ್ ದೆನ್ ಎನಿ ಅದರ್ ಮೆಟಲ್. ಮೋರ್ ಬಂದಿದೆ ನೋಡಿ, ಮೋರ್ ಯೂಸ್ಫುಲ್ ದೆನ್ ಎನಿ ಅದರ್ ಮೆಟಲ್. ಎನಿ ಅದರ್ ಮೆಟಲ್ಗಿಂತಲೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಇದನ್ನು ಕಂಪ್ಯಾರಿಸನ್ ಮಾಡ್ತದೆ. ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇರೋದಕ್ಕಾಗಿ ಇದು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿದ್ದೇವೆ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ಬ್ರಾಕೆಟ್ಸ್ ನಲ್ಲಿ ಕೊಟ್ಟಿರುವಂತದ್ದನ್ನ ಅಪ್ರೋಪ್ರಿಯೇಟ್ ಟೆನ್ಸ್. ಹಿ ಡ್ಯಾಶ್ ಸೇಲ್ ಅಂತ ಕೊಟ್ಟಿವಿ. ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಂಡೇ. ಇಲ್ಲಿ ಸೇಲ್ಸ್, ಸೇಲ್ ಇರೋದಕ್ಕೆ ಹಿ ಸೇಲ್ಸ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಂಡೇ ಅಂತ ಹೇಳುತ್ತೆ. 10, ಯೂಸ್ ದ ವರ್ಡ್ ಚೀಟ್ ಆಸ್ ನೌನ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಇಲ್ಲಿ ಚೀಟ್ ಅನ್ನೋದಕ್ಕೆ ಯೂಸ್ ಆಸ್ ನೌನ್ ಇನ್ ಯುವರ್ ಸೆಂಟೆನ್ಸ್. ನೌನ್ ಆಗಿ ನಿಮ್ಮ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕಾಗಿತ್ತು. ಹಿ ಈಸ್ ಟ್ರೈಯಿಂಗ್ ಟು ಚೀಟ್ ಮೀ. ಚೀಟ್ ಮೀ, ಟ್ರೈಯಿಂಗ್ ಟು ಚೀಟ್ ಮೀ ಇಲ್ಲಿ ನೌನ್ ಆಗಿ ಬಳಕೆ ಆಗ್ತದೆ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಹಿ ಸೆಡ್ ಟು ಮೀ ಡೂ ಯು ನೋ ದ ವೇ. ಡೂ ಯು ನೋ ದ ವೇ ಅಂತ ಹೇಳಿ ಕೇಳಿದಾನೆ. ಇಲ್ಲಿ ಕೇಳಿರುವಂತದನ್ನ ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಿದಾಗ ಹಿ ಆಸ್ಕ್ಡ್. ಇಲ್ಲಿ ಕ್ವಶನ್ ಇದೆ, ಹಿ ಆಸ್ಕ್ಡ್ ಕೇಳಿದಾನೆ. ಹಿ ಆಸ್ಕ್ಡ್ ಮೀ. ಹಿ ಸೆಡ್ ಟು ಮೀ ಇದೆ, ಹಿ ಆಸ್ಕ್ಡ್ ಮೀ ನನಗೆ ಕೇಳಿದಾನೆ. ಡೂ ಯು ನೋ ದ ವೇ ಆಗಿ ಇದಕ್ಕೆ ಚೇಂಜ್ ಮಾಡಿದಾಗ ಇಫ್ ಐ ನ್ಯೂ ದ ವೇ. ಇಫ್ ಐ ನ್ಯೂ ದ ವೇ ಅಂತ ಹೇಳಿ ರಿಪೋರ್ಟೆಡ್ ಸ್ಪೀಚ್ ಹೀಗೆ ಮಾಡು. ಇನ್ನು ರೀಡ್ ದ ಕನ್ವರ್ಜೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ನ ಯೂಸ್ ಮಾಡೋಕ್ಕಾಗಿದೆ. ರಾಜೀವನ್, ದೇರ್ ಈಸ್ ಎ ಫಂಕ್ಷನ್ ಇನ್ ದ ಕಾಲೇಜ್, ದೇ ಡಿಡ್ ನಾಟ್ ಇನ್ವೈಟ್ ಅಸ್. ದೇರ್ ಈಸ್ ಎ ಫಂಕ್ಷನ್ ಇನ್ ದ ಕಾಲೇಜ್, ದೇ ಡಿಡ್ ನಾಟ್ ಇನ್ವೈಟ್ ಅಸ್. ಫಂಕ್ಷನ್ ಇದೆ, ನನಗೆ ಇನ್ವೈಟ್ ಮಾಡಿಲ್ಲ. ರಶ್ಮಿಕಾ ಹೇಳ್ತಾರೆ, ಇಫ್ ವಿ ಹ್ಯಾಡ್ ಬೀನ್ ಇನ್ವೈಟೆಡ್ ವಿ ಡ್ಯಾಶ್ ಅಟೆಂಡ್ ದ ಫಂಕ್ಷನ್. ಇಲ್ಲಿ ಇಫ್ ಕ್ಲಾಸ್ ನ ಯೂಸ್ ಮಾಡೋಕೆ ವಿ ಅಟೆಂಡ್ ದ ಫಂಕ್ಷನ್. ವುಡ್ ಹ್ಯಾವ್ ಅಟೆಂಡ್, ವಿ ವುಡ್ ಹ್ಯಾವ್ ಅಟೆಂಡ್ ದ ಫಂಕ್ಷನ್ ಆಗ್ತದೆ. ವಿ ವುಡ್ ಹ್ಯಾವ್ ಅಟೆಂಡ್ ದ ಫಂಕ್ಷನ್. 13, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables. ಇಲ್ಲಿ 2 syllables ಇರುವಂತದ್ದು ಯಾವುದಿದೆ? ಫುಡ್, ಅಲ್ಮೈಟಿ, ಅಪಾರ್ಟ್, ಅಸ್ಟಾನಿಶ್ಡ್. ಇಲ್ಲಿ ಅಪಾರ್ಟ್ ಅನ್ನೋದಕ್ಕೆ 2 syllables ಬರುತ್ತೆ. 2 syllables ಬರುವಂತದ್ದು ಅಪಾರ್ಟ್ ಇದೆ. ಗಿವ್ 1 word ಆನ್ಸರ್ ಫಾರ್ ಎ ಫ್ರೈಟ್ನಿಂಗ್ ಡ್ರೀಮ್. ಎ ಫ್ರೈಟ್ನಿಂಗ್ ಡ್ರೀಮ್ ಒಂದು ಕನಸಿದೆ. ಈ ಫ್ರೈಟ್ನಿಂಗ್ ಡ್ರೀಮ್ಗೆ ಏನಂತ ಕರೀತಾರೆ? ನೈಟ್ ಮೇಯರ್ ಅಂತ ಹೇಳಿ ಕರೀಲಾಗ್ತದೆ. ಚೇಂಜ್ ದ ಅಪ್ರೋಪ್ರಿಯೇಟ್ ಆಕ್ಸಿಲರಿ ವರ್ಬ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಆಕ್ಸಿಲರಿ ವರ್ಬ್ ನ ಸೆಲೆಕ್ಟ್ ಮಾಡಿ ಫಿಲ್ ಮಾಡಬೇಕಾಗಿದೆ. ದ ಫಸ್ಟ್ ಇನ್ನಿಂಗ್ಸ್ ಡ್ಯಾಶ್ ವಾಜ್ ಆರ್ ವೇರ್. ವಾಜ್ ಕೊಟ್ಟಿದ್ದಾರೆ, ಇಲ್ಲಿ ವೇರ್ ಕೊಟ್ಟಿದ್ದಾರೆ. ವಾಜ್ ಆರ್ ವೇರ್ ವೆರಿ ಇಂಟ್ರೆಸ್ಟಿಂಗ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದಿದೆ. ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡಬೇಕಾಗ್ತದೆ? ವಾಜ್ ಆರ್ ವೇರ್ ನಲ್ಲಿ ವಾಜ್ ಕರೆಕ್ಟ್ ಆಗುತ್ತೆ. ದ ಫಸ್ಟ್ ಇನ್ನಿಂಗ್ಸ್ ವಾಜ್, ವೇರ್ ಆಗೋದಿಲ್ಲ. ಫಸ್ಟ್ ಇನ್ನಿಂಗ್ಸ್ ವಾಜ್ ವೆರಿ ಇಂಟ್ರೆಸ್ಟಿಂಗ್ ಆಗ್ತದೆ. 16, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಲಿಂಕರ್ ನ ಯೂಸ್ ಮಾಡಬೇಕಾಗಿದೆ. ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್ ಡ್ಯಾಶ್ ಹಿ ಫೇಲ್ಡ್. ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್, ಅವ್ರ ಕಷ್ಟಕರವಾದಂತ ಕೆಲಸ ಮಾಡಲಿಲ್ಲ ಅಂದ್ರೆ, ಪರಿಶ್ರಮ ಪಡಲಿಲ್ಲ ಅಂದ್ರೆ ಹಿ ಫೇಲ್ ಆಗ್ತಾನೆ. ಇಲ್ಲಿ ಏನ್ ಸೇರ್ಬೇಕಾಗ್ತದೆ ಲಿಂಕರ್ ವರ್ಡ್? ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್ ಸೊ ಹಿ ಫೇಲ್ಡ್ ಆಗ್ತದೆ. ಇನ್ನು ಥರ್ಡ್ ಮೇನ್ ಅಲ್ಲಿ
The following paragraph has two errors. Edit the paragraph and rewrite it in the answer book. Clues are given. ಇಲ್ಲಿ ಕ್ಲೂಸ್ ಕೊಟ್ಟಿರ್ತಾರೆ, ಅಲ್ಲಿ ಎರರ್ಸ್ ನ ಹುಡುಕಿ ಆನ್ಸರ್ ಪೇಪರ್ ನಲ್ಲಿ ಬರಿಬೇಕಾಗಿರುವಂಥದ್ದು. 1 into 2 ಮಾರ್ಕ್ಸ್ ಇದೆ. Pasteur was deep interested in all the new experiments that were being could not in chemistry and worked to solve some of the difficult problems. ಇಲ್ಲಿ ಕ್ಲೂಸ್ ಏನ್ ಕೊಟ್ಟಿದ್ದಾರೆ, ಅಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಡ್ವರ್ಬಲ್ ಮಿಸ್ಟೇಕ್ ಇದೆ, ಅದನ್ನ ಕರೆಕ್ಟ್ ಮಾಡಬೇಕಾಗಿರುವಂಥದ್ದು. ಬಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅದನ್ನ ಕರೆಕ್ಟ್ ಮಾಡಬೇಕಾಗಿರೋದು. ಹೇಗೆ ಅಡ್ವರ್ಬಲ್ ಮಿಸ್ಟೇಕಿಗೆ ಡೀಪ್ಲಿ ಆಗ್ಬೇಕು, ಇಲ್ಲಿ ಡೀಪ್ ಇದೆ, ಡೀಪ್ಲಿ ಇಂಟ್ರೆಸ್ಟೆಡ್. ಪ್ಯಾಶ್ಯೂರ್ ವಾಸ್ ಡೀಪ್ಲಿ ಇಂಟ್ರೆಸ್ಟೆಡ್ ಆಗ್ಬೇಕಾಗ್ತದೆ. ಇನ್ನು ಬಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗೆ ಎಕ್ಸ್ಪೆರಿಮೆಂಟ್ಸ್ ಏನ್ ಕೇಳಿದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಎಕ್ಸ್ಪೆರಿಮೆಂಟ್ಸ್ಗೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಈ ಎಕ್ಸ್ಪೆರಿಮೆಂಟ್ ಇಲ್ಲಿ ತಪ್ಪಾಗಿದೆ. ಇದನ್ನ EXPERIMENTS ಎಕ್ಸ್ಪೆರಿಮೆಂಟ್ಸ್ ಆಗಬೇಕಾಗ್ತದೆ. ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ 2 or 3 ಸೆಂಟೆನ್ಸ್ ಈಚ್. ಇಲ್ಲಿ 7 ಪ್ರಶ್ನೆಗಳಿದ್ದಾವೆ. 7 ಪ್ರಶ್ನೆಗೆ 2 ಅಂಕಗಳಿರುವಂತಹ ಒಟ್ಟು 14 ಅಂಕಗಳ ಪ್ರಶ್ನೆ ಇದಾಗಿರ್ತದೆ. ಹೌ ವಾಸ್ ಸ್ವಾಮಿ ಅಪ್ರಿಸಿಯೇಟೆಡ್ ಫಾರ್ ಹಿಸ್ ಹೀರೋಯಿಕ್ ಡೀಡ್ಸ್? ಈ ಸ್ವಾಮಿ ಹೇಗೆ ಅಪ್ರಿಸಿಯೇಟ್ಗೆ ಒಳಗಾದನು ಅವನ ಹೀರೋಯಿಕ್ ಡೀಡ್ಸ್ಗಾಗಿ? ಆನ್ಸರು, ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್ and his teacher patted on his back. The headmaster said that he was a tree scout. ಅವನಿಗೆ ಟೀಚರು, ಕ್ಲಾಸ್ಮೇಟ್ಸು ಮತ್ತೆ ಹೆಡ್ ಮಾಸ್ಟರ್ ಯಾವ ರೀತಿಯಾಗಿ ಹೊಗಳಿದ್ರು ಅಂತ ಹೇಳಿ ಬರೀಬೇಕಾಗಿರೋದು. ಹೌ ಕ್ಯಾನ್ ಯು ಸೇ ದಟ್ ಸ್ಮಿತಾ ಡಿಸರ್ವ್ಸ್ ದ ಅಡ್ಮಿರೇಷನ್ ಆಫ್ ದ ರೀಡರ್ಸ್? ಸ್ಮಿತಾ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಟು ಪ್ಲೇ ದ ಸಿತಾರ್ ಫಾರ್ ಅನಂತ. She told him about her sick brother and how he longed to hear his music. They agreed to play for Ananta. Next 20. How did the tempo truck driver play an important role in saving room? When Baleshwara was on the road to make Roma to a nearby hospital, so one stopped their vehicle, but the tempo truck driver stopped his vehicle and took Roma to the hospital. ಆ ಒಂದು ರೋಮಾಗೆ ಹಾಸ್ಪಿಟಲ್ಗೆ ಯಾವ ರೀತಿಯಾಗಿ ಕರೆದುಕೊಂಡು ಹೋದ್ರು ಅನ್ನೋದು ಬರುತ್ತೆ. 21. How did Americans solve the problem of ownership? ಓನರ್ಶಿಪ್ ಪ್ರಾಬ್ಲಮ್ ನ ಅಮೆರಿಕನ್ರು ಹೇಗೆ ಸಾಲ್ವ್ ಮಾಡಿದ್ರು? Americans pursued the trees individually from the villagers. 22nd. The crew mates kissed the maiden and spoke in better cheer. What made them feel cheerful? She asked if God could protect them on land, would he not protect them on the sea? The little girl brought back hope to the sailors. Next 23. How can you say that Mr. Patil was a well-wisher of Mohana's family? Mohana's family ಗೆ well-wisher ಹೇಗಾಗಿದ್ದಾನೆ? Patil, the sub-inspector, gave a warning about the police raid on Mohana's house. He asked to give the machine and papers against the British. He assured to give it back after the raid. ಇಲ್ಲಿ ಯಾವ ರೀತಿಯಾಗಿ ಮಾಡಿದನು ಅನ್ನೋದು ಆನ್ಸರ್ ಅಲ್ಲಿ ಬರುತ್ತೆ. ಈ 23ಗೆ ಆಪ್ಷನ್ ಕೊಟ್ಟಿರ್ತಾರೆ, ಎರಡರಲ್ಲಿ ಯಾವ್ದು ಸರಿಯಾಗಿ ನಿಮಗೆ ಬರ್ತಾ ಇರ್ತದೋ ಅದನ್ನ ಆರಿಸಿ ಬರಿಬಹುದು. 23ಗೆ ಮೌಂಟೇನರಿಂಗ್ ಈಸ್ ಎ ಟಫ್ ಸ್ಪೋರ್ಟ್ ಬಟ್ ದ ಥಾಟ್ ನೆವರ್ ಕ್ರಾಸ್ಡ್ ಡೋಲ್ಮಾಸ್ ಮೈಂಡ್ ವೇವ್. For her childhood, Dolma had been fascinated by the grandeur of the snow-clad peaks of the Himalayas. Her home in Palchan was surrounded by beautiful mountain peaks. 24.
How can you say that Hanif was a man with varied talent and interested? ಇಲ್ಲಿ ಬಹಳಷ್ಟು ಟ್ಯಾಲೆಂಟ್ ಮತ್ತು ಇಂಟ್ರೆಸ್ಟೆಡ್ ಆಗಿರುವಂಥದ್ದು ಯಾವ ರೀತಿಯಾಗಿದೆ ಅಂತ ಹೇಳಿ. Hanif dabbled in art, sketched very well. He made beautiful cards out of waste material. He read books and loved playing drums. ಈ 24ಗೆ ಅಲ್ಟರ್ನೇಟಿವ್ ಆಗಿರುವಂತಹ ಆನ್ಸರ್ಗಳು ಬರೆಯೋದಕ್ಕೆ ಬರ್ತದೆ. 2 ಆಪ್ಷನ್ಸ್ ಕೊಟ್ಟಿರ್ತಾರೆ. ವಾಟ್ ಡಿಡ್ ಓಲ್ಡ್ ಫೋಕ್ ಸೇ ಅಬೌಟ್ ಹ್ಯಾಪಿನೆಸ್ ಇನ್ ದ ಲೆಸನ್ ದ ಬರ್ಡ್ ಆಫ್ ಹ್ಯಾಪಿನೆಸ್? ಇದರಲ್ಲಿ ಹ್ಯಾಪಿನೆಸ್ ಯಾವ ರೀತಿಯಾಗಿರುತ್ತೆ, ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ ಹೇಳಿ. ದ ಓಲ್ಡ್ ಫೋಕ್ ಯೂಸ್ಡ್ ಟು ಸೇ ದಟ್ ಹ್ಯಾಪಿನೆಸ್ ವಾಸ್ ಎ ಬ್ಯೂಟಿಫುಲ್ ಬರ್ಡ್. ಇಟ್ ಲಿವ್ಡ್ ಫಾರ್ ಅವೇ ಆನ್ ಎ ಸ್ನೋವಿ ಮೌಂಟೇನ್ ಇನ್ ದ ಈಸ್ಟ್. Wherever the bird flew, happiness went it with it. ಆ ಬರ್ಡ್ ಎಲ್ಲೆಲ್ಲಿ ಫ್ಲೋ ಆಗ್ತದೆ ಅಲ್ಲೆಲ್ಲ ಕಡೆಗೂ ಹ್ಯಾಪಿನೆಸ್ ಬರುತ್ತೆ ಅಂತ ಹೇಳಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 or 6 ಸೆಂಟೆನ್ಸ್ ಈಚ್. 5-6 ವಾಕ್ಯಗಳಲ್ಲಿ ಬರಿಬೇಕಾಗಿರುವಂಥದ್ದು. ಈ ರೀತಿ 3 ಅಂಕಕ್ಕೆ 2 ಪ್ರಶ್ನೆಗಳಿದ್ದಾವೆ, 6 ಅಂಕಗಳು ಬರ್ತವೆ ಇದರಲ್ಲಿ. For a long time, Satish stared at the beautiful bird. How did the bird trigger his creativity? One day, Satish was looking out of the window. He saw a beautiful bird through window and he was much attracted by the bird. It had longish tail and black crest. But the most interesting thing about the bird was its restless energy. ಇದರ ರೆಸ್ಟ್ಲೆಸ್ ಎನರ್ಜಿ ನೋಡಿ ಬಹಳಷ್ಟು ಕೌತುಕ ಉಂಟಾಗ್ತದೆ. That made him to take interest in painting and drawing. ಅದರ ಬಗ್ಗೆ ಪೇಂಟಿಂಗ್ ಮತ್ತು ಡ್ರಾಯಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್. His father admitted him in one of the best school of art. Within a short time, he learned not only drawing and painting, but also about the life. ಈ ರೀತಿ 25ಗೆ ಆನ್ಸರ್ ಬರಿಬೇಕಾಗಿರುವಂಥದ್ದು. ಇನ್ನು 26th, how can you say that jazz musician is a pathetic figure but at the same time a powerful artist? The jazz player, ancient Marnier, wrinkled face, sagging stomach, worries about life, illi faded blue shirt, necktie, rounding shoes, old jacket, old alto saxophone, hanging with wire, coat hanger, he lifts it bird, fly high, ಮತ್ತೆ become happiest man. ಇವೆಲ್ಲ ವರ್ಡ್ಸ್ಗಳನ್ನು ಸೇರಿಸ್ಕೊಂಡು ಸೆಂಟೆನ್ಸ್ ಮಾಡಿ ಬರೆದ್ರೆ ಸರಿಯಾದ ರೀತಿಯಲ್ಲಿ ಉತ್ತರ ಬಂದ್ಬಿಡುತ್ತೆ. ಇನ್ನು ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ದಟ್ ಫ್ಲೋ. He had an insatiable thirst for books. Who does he refer to? ಇಲ್ಲಿ he ಅಂದ್ರೆ ಯಾರಾಗ್ತದೆ. How can you say that he had an insatiable thirst for books? ಇಲ್ಲಿ ಇನಿಷಿಯಬಲ್ ಥರ್ಸ್ಟ್ ಯಾವ ರೀತಿಯಾಗಿ ಬರುತ್ತೆ ಅಂತ ಕೇಳಿದ್ರೆ, ವಾಟ್ ಡೂ ಯು ಮೀನ್ ಬೈ ಇನಿಷಿಯಬಲ್? ಇನಿಷಿಯಬಲ್ ಅಂದ್ರೆ ಇದರ ಅರ್ಥ ಏನ್ ಕೊಡುತ್ತೆ? ಇಲ್ಲಿ ಎಕ್ಸ್ಟ್ರಾಕ್ಟ್ ನ ಬರೆಯೋಕಾಗುತ್ತೆ. ಫಸ್ಟ್ಗೆ ಹೂ ಡಸ್ ಹಿ ರೆಫರ್ ಟು? ಹಿ ರೆಫರ್ ಟು ಅಂಬೇಡ್ಕರ್. ಹಿ ಅಂದ್ರೆ ಇಲ್ಲಿ ಅಂಬೇಡ್ಕರ್. ಹಿ ಹ್ಯಾಡ್ ಆನ್ ಇನಿಷಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಬುಕ್ಸ್ ನ ಬಹಳಷ್ಟು ಓದ್ತಾ ಇರುವಂತವ್ರು ಇವರಾಗಿದ್ರು, ಅದಕ್ಕಾಗಿ ಇನಿಷಿಯಬಲ್ ಥರ್ಸ್ಟ್ ಅಂತ ಹೇಳಿದ್ವಿ. ಇಲ್ಲಿ he bought books by curtailing his daily needs. He purchased 2000 old books from New York. ನ್ಯೂಯಾರ್ಕ್ ನಿಂದ 2000 ಹಳೆ ಪುಸ್ತಕಗಳನ್ನು ಇವರು ಖರೀದಿ ಮಾಡಿದರು. ಇಲ್ಲಿ ಥರ್ಡ್ಗೆ ವಾಟ್ ಡೂ ಯು ಮೀನ್ ಬೈ ಇನಿಷಿಯಬಲ್ ಅಂದ್ರೆ that which cannot be satisfied. ಇದು ಸ್ಯಾಟಿಸ್ಫೈಡ್ ಅಂತ ಹೇಳಿ, ಇದು ತೃಪ್ತಿ ಆಗದೆ ಇರುವಂಥದ್ದು. ಎಷ್ಟು ಪುಸ್ತಕಗಳನ್ನು ಖರೀದಿಸಿದ್ರು ತೃಪ್ತಿ ಆಗದೆ ಇರುವಂಥದ್ದು, ಇನ್ನೂ ಖರೀದಿಸಿ ಪುಸ್ತಕಗಳನ್ನು ಓದಬೇಕು ಅನ್ನೋದಕ್ಕೆ ಇಲ್ಲಿ ಇನಿಷಿಯಬಲ್ ಥರ್ಸ್ಟ್ ಅಂತ ಹೇಳಿ ಬಳಸಿರುವಂಥದ್ದು. ಅವರು ಸ್ಯಾಟಿಸ್ಫೈಡ್ ಆಗಿಲ್ಲ, ಅಷ್ಟೊಂದು ಜ್ಞಾನದ ದಾಹ ಇತ್ತು, ಅವರು ಎಲ್ಲಾ ಪುಸ್ತಕಗಳನ್ನು ಖರೀದಿಸಿ ಓದ್ತಾ ಇದ್ರು ಅಂತೇಳಿ. 28th, the 3 nuclear powers were willing to come to an agreement
putting a ban on the nuclear weapon test. Who were the three nuclear power? ಇಲ್ಲಿ 3 nuclear power ಯಾವುದು? Did they meet to put a ban on the nuclear weapon test? Why did they want to ban on the nuclear weapon test? ಯಾಕೆ ಬ್ಯಾನ್ ಮಾಡೋದಕ್ಕೆ ಮಾಡಿದ್ರು? ಇಲ್ಲಿ USA, UK, USSR. Who were the 3 nuclear power ಅಂದ್ರೆ USA, UK, USSR ಈ ನ್ಯೂಕ್ಲಿಯರ್ ಪವರ್ ಏನಂತ. ಈ ರೀತಿ ಇದಕ್ಕೆ ಹೇಗೆ ಆನ್ಸರ್ ಹೀಗೆ ಬರೀಬಹುದು. ಇಲ್ಲಿ ವೇರ್ ಡಿಡ್ ದೇ ಮೀಟ್ ಟು ಪುಟ್ ಎ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಇಲ್ಲಿ ಎಲ್ಲಿ ಬ್ಯಾನ್ ಮಾಡಿದ್ದಾರೆ? ಜಿನಿವಾದಲ್ಲಿ ಮಾಡಿ. ಇಲ್ಲಿ ವೈ ಡಿಡ್ ದೇ ವಾಂಟ್ ಟು ಬಿ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್, ಯಾಕೆ ಬ್ಯಾನ್ ಮಾಡೋದಕ್ಕೆ ಮಾಡಿದ್ರು ಅಂತಂದಾಗ ಎವ್ರಿ ಒನ್ ಇನ್ ದ ವರ್ಲ್ಡ್ ಲಿವ್ಡ್ ಅಂಡರ್ ದ ಥ್ರೀಟ್ ಆಫ್ ಎನಿಲೇಷನ್ ಬೈ ನ್ಯೂಕ್ಲಿಯರ್ ವೆಪನ್. ನ್ಯೂಕ್ಲಿಯರ್ ವೆಪನ್ ನ ಕಾರಣದಿಂದಾಗಿ ಆಗುವಂತ ಪರಿಣಾಮಗಳು ಹೇಳಿದರು. 29. Captain, be careful, sometimes they are disapparate. Who gave this warning? ಯಾರು ಕೊಟ್ಟರು ವಾರ್ನಿಂಗು? Who were disapparate ಅನ್ನೋದು ಯಾರು? Why were they disapparate? ಯಾಕೆ ಆಯ್ತು? ಇಲ್ಲಿ ಪೇಪ್ ಕೊಟ್ಟಿರುವಂಥದ್ದು. ಸೀಮನ್ ಹೇಳ್ತಾರೆ they were ready to go back to Spain, but Columbus was not ready to do like that. They drank too much. 38. Shall I sing of your clear down with its pure gold streaks? Who is the I? lie ಅಂದ್ರೆ ಯಾರು? Who is the speaker addressing? ಯಾರಿಗೆ ಹೇಳ್ತಾ ಇದ್ದಾರೆ? What does the clear down with its pure gold streaks mean in the context? ಇಲ್ಲಿ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್ ಅನ್ನೋದು ಅರ್ಥ ಏನ್ ಕೊಡ್ತೇವೆ? ದ ಪೋಯಟ್. ಇಲ್ಲಿ ಹೂ ಈಸ್ ದ ಐ? ಶಾಲ್ ಐ ಸಿಂಗ್ ಆಫ್ ಯುವರ್ ಕ್ಲಿಯರ್ ಡಾನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್. ಇಲ್ಲಿ ಹೇಳಿರೋದು ಐ ಬರೋದು ಯಾರು? ಪೋಯಟ್. ಇಲ್ಲಿ ಹೂ ಇಸ್ ದ ಸ್ಪೀಕರ್ ಅಡ್ರೆಸಿಂಗ್ ಯಾರಿಗೆ ಹೇಳ್ತಾರೆ? ಮದರ್ ಇಂಡಿಯಾಗೆ ಹೇಳ್ತಾರೆ. ನೆಕ್ಸ್ಟ್ ದ ಸನ್ ರೈಸಿಂಗ್ ಆರ್ ದ ಬ್ಯೂಟಿ ಆಫ್ ನೇಚರ್. ಸನ್ ರೈಸಿಂಗ್ ಅಥವಾ ಪ್ರಕೃತಿಯ ಸೌಂದರ್ಯದ ಬಗ್ಗೆ ಇಲ್ಲಿ ಹೇಳ್ಕೊಂಡು ಬಂದಿರುವಂತದ್ದು ಇದೆ. ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಒಂದು ಕ್ಲೂಸ್ ಕೊಟ್ಟಿದ್ದಾರೆ, ಆ ಕ್ಲೂಸ್ ಗಳನ್ನು ಬಳಸ್ಕೊಂಡು ಒಂದು ಪ್ರೊಫೈಲ್ ರೈಟಿಂಗ್ ಮಾಡಬೇಕಾಗಿರುತ್ತೆ. ಹಿಮಾ ದಾಸ್ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಇಲ್ಲಿ ಬರ್ತ್ ಪ್ಲೇಸ್ ಕೊಟ್ಟಿದ್ದಾರೆ, ಪೇರೆಂಟ್ಸ್ ಕೊಟ್ಟಿದ್ದಾರೆ, ಸ್ಪೋರ್ಟ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಈವೆಂಟ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಪಾರ್ಟಿಸಿಪೇಷನ್ ಬಗ್ಗೆ ಕೊಟ್ಟಿದ್ದಾರೆ, ಅವಾರ್ಡ್ ಬಗ್ಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿರುವಂಥದ್ದು ಇವ್ರು ಏನ್ ಮಾಡಿದ್ದಾರೆ? ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್. ಇಲ್ಲಿ ಕೊಟ್ಟಿರುವಂಥದ್ದನ್ನ ನಾವು ಕ್ಲೂಸ್ನ ಯೂಸ್ ಮಾಡಿಕೊಂಡು ಜೊತೆಗೆ ಕೋಚ್ ನೇಮ್ ಕೊಟ್ಟಿದ್ದಾರೆ. ಇವುಗಳನ್ನೆಲ್ಲ ಸೇರಿಸಿಕೊಂಡು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕಾಗಿರುವಂಥದ್ದು. ಇವೆಲ್ಲ ಜೋಡಿಸಿದಾಗ Hima Das was born on 9th January 2000 in Ding. Her parents were Ranjit Das and John Lee Das. She is a great athletic famous for 100 meter to 200 meter and 400 meter. Her coach is Nippon Das. She was participated in Asian Games and World U-20 Championship. She was awarded with Arjuna Award from Government of India. ಒಂದು ಕೊಟ್ಟಿರುವಂತಹ ಕ್ಲೂಸ್ ಗಳನ್ನು ಬಳಸಿಕೊಂಡು ಸೆಂಟೆನ್ಸ್ ನಲ್ಲಿ ಮಾಡಿ ಬರಿಬೇಕಾಗಿರುವಂತದ್ದು ಇದು ಇದೆ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ, ಒಂದು ಸ್ಟೋರಿನ ಡೆವಲಪ್ ಮಾಡಬೇಕಾಗಿರುವಂತದ್ದು ಇದೆ. ಇಲ್ಲಿ ಕೊಟ್ಟಿದ್ದಾರೆ, ಈ ಕೊಟ್ಟಿರುವಂತಹ ಕ್ಲೂಸ್ ಗಳನ್ನ ಯೂಸ್ ಮಾಡಿಕೊಂಡು ಒಂದು ಸ್ಟೋರಿನ ಕ್ರಿಯೇಟ್ ಮಾಡಬೇಕು. ಯಾವ ರೀತಿಯಾಗಿ ಸ್ಟೋರಿ ಕ್ರಿಯೇಟ್ ಆಗ್ತದೆ, ಸ್ಟೋರಿನ ನಮ್ಮ ಒಂದು ಇಂಗ್ಲಿಷ್ನಲ್ಲಿ ಓನ್ ಆಗಿ ಸೆಂಟೆನ್ಸ್ಗಳನ್ನು ಸೇರಿಸ್ಕೊಂಡು ಸ್ಟೋರಿನ ತಯಾರು ಮಾಡಬಹುದು.
ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಎ ಡಿಸ್ಕ್ರಿಪ್ಷನ್ ಆನ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟೆಡ್ ಟು ಯು ಇನ್ ಪ್ಯಾರಾಗ್ರಾಫ್. ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಆ ಪಿಕ್ಚರ್ ಏನ್ ಸಜೆಸ್ಟ್ ಮಾಡ್ತದೆ ಇಲ್ಲಿ ಕಾಣಿಸ್ತಾ ಇದೆ ನೋಡು. ಇಲ್ಲಿ ಆಟ ಆಡಿಸ್ತಾ ಇರುವಂಥದ್ದು ಯಾವ ರೀತಿಯಾಗಿ ಇದು ಸ್ಟೋರಿನ ಹೇಳ್ತದೆ, ಸಜೆಸ್ಟ್ ಮಾಡ್ತದೆ ಅಂತೆ. ಈ ಪಿಕ್ಚರ್ ಅಲ್ಲಿ ದಿಸ್ ಪಿಕ್ಚರ್ ಈಸ್ ಅಬೌಟ್ ದ ಸ್ನೇಕ್ ಚರ್ಮರ್ ಬಗ್ಗೆ ಈ ಕಾಣಿಸ್ತಾ ಇರುವಂಥದ್ದು. ದಿಸ್ ಈಸ್ ಎ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇನ್ ವಿಲೇಜ್ ಏರಿಯಾಸ್. ಇದು ಹೌಗಾರ ಆಟ ಆಡಿಸುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಹಳ್ಳಿಯ ಪ್ರದೇಶಗಳಲ್ಲಿ ಇದೇ ಒಂದು ಎಂಟರ್ಟೈನ್ಮೆಂಟ್ ಆಗಿರುವಂತಹ, ಸಂತೋಷ ಕೊಡುವಂತಹ ಅಥವಾ ಮನೋರಂಜನಾ ವಿಷಯವಾಗಿರುವಂಥದ್ದು ಇದಿದೆ. ದ ಪೀಪಲ್ ವಾಚಿಂಗ್ ದ ಚರ್ಮರ್ ಅಂಡ್ ಹಿಸ್ ಸ್ಟ್ರಿಕ್ಸ್. ಇಲ್ಲಿ ಆ ಒಂದು ಚರ್ಮರ್ ಯಾವ ರೀತಿ ಹಾವುಗಾರ ಆಟ ಆಡಿಸುವಂತ ವ್ಯಕ್ತಿ ಯಾವ ರೀತಿಯಾಗಿ ಹಾವನ್ನ ಆಟ ಆಡಿಸ್ತಾ ಇದ್ದಾನೆ, ತನ್ನ ಒಂದು ಸ್ಟಿಕ್ ನ ಹೇಗೆ ಬಳಸ್ತಾ ಇದ್ದಾನೆ ಅನ್ನೋದನ್ನ ಎಲ್ಲಾ ಜನರು, ಹಳ್ಳಿಯಲ್ಲಿರುವಂತಹ ಜನರು ಸೇರಿಕೊಂಡು ನೋಡ್ತಾ ಇರುವಂತಹ ಒಂದು ದೃಶ್ಯ ಇದೆ. ಇನ್ನು ಕ್ವಿಟ್ ಫ್ರಮ್ ಮೆಮೊರಿ, ಇಲ್ಲಿ ಒಂದು ಪೋಯಮ್ ಕೊಟ್ಟಿರ್ತಾರೆ, 2 ಪೋಯಮ್ಗಳು ಆಪ್ಷನ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದು ಈಜಿ ಆಗಿರ್ತದೆ ಆ ಈಜಿ ಆಗಿರುವಂತಹ ಪೋಯಮ್ನ ನೀವು ಆರಿಸಿ ಬರಿಬೇಕಾಗಿರುವಂಥದ್ದು ಇದೆ. ಈ ಪೋಯಮ್ ಬಗ್ಗೆ ನೀವು ಆಲ್ರೆಡಿ ಇದ್ರ ಬಗ್ಗೆ ಬಹಳಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಿ, ಮೆಮೊರೈಸೇಷನ್ ಮಾಡ್ಕೊಂಡಿರ್ತೀರಿ. ಈ ರೀತಿಯಾಗಿ ಪೋಯಮ್ನ ನೀವು ಸೇರಿಸಿ ಬರಿಬೇಕಾಗಿರುವಂಥದ್ದು, ಅಥವಾ ಈ ಪೋಯಮ್ ಬರೆದರೆ ಈ ಪೋಯಮ್ನು ಬರಿಬೋದು. ಕೊಟ್ಟಿದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಪೋಯಮ್ ಇದೆ. ಈ ಪೋಯಮ್ನ ಸರಿಯಾದ ರೀತಿಯಲ್ಲಿ ಇದು ಅಥವಾ ಇದು ಎರಡರಲ್ಲಿ ಒಂದು ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶ್ಚನ್ ದಟ್ ಫಾಲೋ. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಆ ಪ್ಯಾಸೇಜ್ ನ ಓದಿ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕಾಗಿರುವಂಥದ್ದು. ಇದು ಸಹ ಬೇರೆ ಬೇರೆ ಚೇಂಜ್ ಆಗಿರ್ತದೆ. ಈ ಬೇರೆ ಬೇರೆ ಪ್ಯಾಸೇಜ್ ನ ಕೊಟ್ಟಿರ್ತಾರೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ. ಇಲ್ಲಿರುವಂತಹ ಪ್ಯಾಸೇಜ್ ನ ಓದಿ ಸರಿಯಾದ ರೀತಿಯಲ್ಲಿ ಓದಿ ಅರ್ಥ ಮಾಡಿಕೊಂಡು ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕು. ಬಹಳಷ್ಟು ದೊಡ್ಡದಾಗಿರುವಂತಹ ಪ್ಯಾಸೇಜ್ ಇದೆ. ಈ ಪ್ಯಾಸೇಜ್ನೆಲ್ಲ ಓದಿ ಅರ್ಥ ಮಾಡಿಕೊಂಡು ಹೌ ಕ್ಯಾನ್ ಸೈನ್ಸ್ ಬಿ ಥಾಟ್ ವೆರಿ ಎಫೆಕ್ಟಿವ್ಲಿ, ಈ ರೀತಿ ಪ್ರಶ್ನೆಗಳು ಕೊಟ್ಟಿದ್ದಾರೆ, ಆ ಪ್ರಶ್ನೆಗಳಿಗೆ ಆನ್ಸರು ಬರ್ಕೊಂಡು ಬರಬೇಕಾಗ್ತದೆ. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ ಇನ್ ಅಬೌಟ್ 8 to 10 ಸೆಂಟೆನ್ಸ್ ಬಗ್ಗೆ ಬರಿಬೇಕು. 4 ಅಂಕದಿದೆ. ಎಕ್ಸ್ಪ್ಲೇನ್ ಅಬೌಟ್ ದ ಯೂಸ್ಫುಲ್ ಹ್ಯಾಬಿಟ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್. ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಬಗ್ಗೆ ಬರಿಬೇಕಾಗಿರುವಂಥದ್ದು, ಅವಳ ಹ್ಯಾಬಿಟ್ ಯಾವ ರೀತಿಯಾಗಿದ್ದು ಅಂತ. ಆರ್ ಅಥವಾ ಇಲ್ಲಿ ಆಯ್ಕೆ ಕೊಟ್ಟಿರ್ತಾರೆ, ದ ಅರ್ತ್ ಹ್ಯಾಸ್ ಆನ್ ಓಷಿಯನ್ ಆಫ್ ಪೇಷನ್ಸ್, ಹೌ ಈಸ್ ದಿಸ್ ಹೈಲೈಟೆಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್ ನಮ್ಮ ಪೋಯಮ್ ನಲ್ಲಿ ಬರಿಬೇಕಾಗಿರುವಂಥದ್ದು. ಅಥವಾ ಇನ್ನೂ ಒಂದು ಆಪ್ಷನ್ ಕೊಟ್ಟಿದೆ, ರೈಟ್ ದ ಸಮ್ಮರಿ ಆಫ್ ದ ಪೋಯಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಯಾವ್ದಾದ್ರು ಒಂದು ಪರ್ಫೆಕ್ಟ್ ಆಗಿ ನಿಮಗೆ ಬರ್ತಾ ಇತ್ತು ಅಂದ್ರೆ ಯಾವ್ದು ಪರ್ಫೆಕ್ಟ್ ಆಗಿ ಬರ್ತಾ ಇರ್ತದೋ ಆ ಪರ್ಫೆಕ್ಟ್ ಆಗಿ ಬರ್ತಾ ಇರುವಂತದನ್ನ ಆಯ್ಕೆ ಮಾಡಿಕೊಂಡು 8 ರಿಂದ 10 ವಾಕ್ಯಗಳಲ್ಲಿ ಉತ್ತರವನ್ನ ಬರಿಬೇಕಾಗಿರುವಂಥದ್ದು. ಸರಿಯಾಗಿ ಇಲ್ಲಿ 3 ಆಯ್ಕೆಗಳಿದೆ. 3 ಆಯ್ಕೆಗಳಲ್ಲಿ ನಿಮಗೆ ಬಹಳ ಈಸಿ ಆಗುವಂಥದ್ದು, ಬಹಳ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರುವಂಥದ್ದು ಇಲ್ಲಿ ಬರೆಯೋದಕ್ಕೆ ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಫುಲ್ ಮಾರ್ಕ್ಸ್ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ 3 ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡು, ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ 3 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡು ಯಾವ್ದು ಈಸಿಯಾಗಿ ಬರ್ತಾ ಇರ್ತೋ ಆ ಈಸಿಯಾಗಿ ಬರ್ತಾ ಇರೋದನ್ನ ನೀವು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು. ಈ ರೀತಿ 36ನೇ ಪ್ರಶ್ನೆಗೆ ಇದೆ. ಉತ್ತರ ಯಾವ ರೀತಿ ಅಂತ ಹೇಳಿ ನೋಡೋಣ ನಾವು. ಈ ರೀತಿಯಾಗಿ ಉತ್ತರನ ಇವುಗಳನ್ನೆಲ್ಲ ಸೇರಿಸಿ ಬರ್ಕೊಳ್ಬಹುದು. 2ನೇದಕ್ಕೆ ಈ ರೀತಿಯಾಗಿ ಉತ್ತರವನ್ನ ಸೇರಿಸಿ ಹೀಗೆ ಬರ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು 3ನೇ ಆಪ್ಷನ್ಸ್ಗೆ ಈ ರೀತಿಯಾಗಿ ಉತ್ತರನ ಬರ್ಕೊಂಡು ಹೋದ್ವಿ. ಇನ್ನು ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್. ಇಲ್ಲಿ ಅಂಕಗಳಿಗೆ ಒಂದು ಎಸ್ಸೆನ ಬರೆಯೋದಕ್ಕೆ ಕೇಳಿರ್ತಾರೆ. 3 ಕೊಟ್ಟಿರ್ತಾರೆ. 3ರಲ್ಲಿ ಯಾವುದೋ ನಿಮ್ಗೆ ಈಸಿ ಆಗ್ತದೆ ಅದನ್ನ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ವಿಸಿಟ್ ಟು ಎ ಪ್ಲೇಸ್ ಆಫ್ ಇಂಟ್ರೆಸ್ಟ್, ನ್ಯಾಚುರಲ್ ಡಿಸಾಸ್ಟರ್ಸ್. ಇವುಗಳಿಗೆ ಯಾವ್ದಾದ್ರು ಒಂದು ನಿಮ್ಗೆ ಈಸಿ ಆಗ್ತದೆ, ಯಾವ್ದು ಈಸಿ ಆಗ್ತದೋ ಆ ಈಸಿ ಆಗ್ತಾ ಇರುವಂಥದ್ದನ್ನ ಆಯ್ಕೆ ಮಾಡಿಕೊಂಡು ಉತ್ತರವನ್ನ ಬರಿಬೇಕಾಗಿರುವಂಥದ್ದು. ಈಸಿ ಆಗಿರುವಂಥದ್ದು ವಿಷಯವನ್ನ ತೆಗೆದುಕೊಂಡು ಎಸ್ಸೆ ಬರೆಯಿರಿ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಎ ವಿಸಿಟ್ ಟು ಎ ಪ್ಲೇಸ್ ಆಫ್ ಇಂಟ್ರೆಸ್ಟ್, ನ್ಯಾಚುರಲ್ ಡಿಸಾಸ್ಟರ್. ಸುಮಾರಾಗಿರುವಂಥ ವಿಷಯಗಳ ಮೇಲೆ ಎಸ್ಸೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಅಂದ್ರೆ ನೀವು ಆ ಎಸ್ಸೆಗಳನ್ನು ಇಲ್ಲಿ ಬರೆಯೋದಕ್ಕೆ ಈಸಿಯಾಗಿ ಬರ್ತದೆ. ಇಲ್ಲಿ ಆ ಒಂದು ಎಸ್ಸೆಗೆ ಸಂಬಂಧಿಸಿದಂತೆ ಇಂಟ್ರೊಡಕ್ಷನ್ ಬರಿಬೇಕಾಗ್ತದೆ. ಅದನ್ನು ಎಸ್ಸೆನ ಡೆವಲಪ್ಮೆಂಟ್ ಮಾಡಿ ಮುಂದೆ ವಿಷಯ ವಿಶ್ಲೇಷಣೆಗೆ ತಗೊಂಡು ಹೋಗ್ಬೇಕು. ಅದು ಆದ ನಂತರ ಆ ಎಸ್ಸೆನ ಕನ್ಕ್ಲೂಷನ್ಗೆ ಹೋಗ್ಬೇಕು. ಹೀಗೆ ಕನ್ಕ್ಲೂಷನ್ಗೆ ಹೋಗೋದ್ರ ಮೂಲಕ ಇಷ್ಟು ಪಾರ್ಟ್ಗಳನ್ನು ಅದರಲ್ಲಿ ಅಳವಡಿಸಿದ್ರೆ ಆ ಎಸ್ಸೆ ಸಂಪೂರ್ಣವಾಗಿ ಬರೆಯೋದಕ್ಕೆ ಸಾಧ್ಯ ಆಗ್ತದೆ.
ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಮ್ಯಾಜಿನ್ ಯು ಆರ್ ಸೂರಜ್ ಆರ್ ಸೃಜನಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್. ನೀವು ಸೂರಜ್ ಅಥವಾ ಸೃಜನಾ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಂಡು 10ನೇ ಕ್ಲಾಸ್ನಲ್ಲಿ ಹುಬ್ಳಿಯಲ್ಲಿ ಅಧ್ಯಯನ ಮಾಡ್ತಿದ್ರಿ ಅಂತ ಹೇಳಿ ಇಲ್ಲಿ ಪತ್ರವನ್ನ ಬರಿಬೇಕಾಗಿತ್ತು. ಯಾರಿಗೆ ಬರಿಬೇಕು? ರೈಟ್ ಎ ಲೆಟರ್ ಟು ಎಡಿಟರ್ ಆಫ್ ಎ ನ್ಯೂಸ್ ಪೇಪರ್ ಆನ್ ರಿಕ್ಲೆಸ್ ಡ್ರೈವಿಂಗ್ ನಿಯರ್ ಯುವರ್ ಸ್ಕೂಲ್. ಸ್ಕೂಲ್ ನಿಯರ್ ನಲ್ಲಿ ಆಗ್ತಾ ಇರುವಂತಹ ಡ್ರೈವಿಂಗ್ ಬಗ್ಗೆ ಬರಿಬೇಕಾಗಿರುವಂತದ್ದು. ಅಥವಾ ಇನ್ನೂ ಒಂದು ಕೇಳಿದರೆ ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಅಟ್ ಯುವರ್ ಸ್ಕೂಲ್. ನಿಮ್ಮ ತಂದೆಗೆ ಪರ್ಸನಲ್ ಲೆಟರ್ ಇದೆ, ಮೇಲ್ಗಡೆ ಇರುವಂತದ್ದು ಅಫಿಸಿಯಲ್ ಲೆಟರ್, ಕೆಳಗಡೆ ಇರುವಂತಹ ಪರ್ಸನಲ್ ಲೆಟರ್. ನಿಮ್ಮ ಒಂದು ತಂದೆಗೆ ಒಂದು ಲೆಟರ್ನ ಬರಿಬೇಕಾಗಿದೆ. ಯಾವ ರೀತಿಯಾಗಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಹೇಳಿ ಬರಿಬೇಕಾಗಿರೋ ಆನ್ಸರ್ನ ಯಾವ ರೀತಿ ಸೇರಿಸಬೇಕಂದ್ರೆ ಅದರಲ್ಲಿ ಫ್ರಮ್ ಅಡ್ರೆಸ್ ಇರಬೇಕು, ಡೇಟ್ ಇರಬೇಕು, ಟು ಅಡ್ರೆಸ್ ಇರಬೇಕು, ಸೊಲ್ಯೂಷನ್ ಇರಬೇಕು, ಮತ್ತೆ ಬಾಡಿ ಆಫ್ ದಿ ಲೆಟರ್ ಇರಬೇಕು, ಲಾಸ್ಟ್ಗೆ ಕನ್ಕ್ಲೂಷನ್ ಎಂಡ್ ಮಾಡಿರಬೇಕು. ಈ ರೀತಿಯಾಗಿ ಲೆಟರ್ನ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ, ಬಹಳಷ್ಟು ಲೆಟರ್ನ ಪ್ರಾಕ್ಟೀಸ್ ಮಾಡಿದಿರಿ. ಆ ಒಂದು ಲೆಟರ್ಗಳನ್ನು ಇಲ್ಲಿ ಬರಿಬೇಕಾಗ್ತದೆ. ಹೀಗೆ ಲೆಟರ್ ಬರೆಯೋದ್ರ ಮೂಲಕ ಪೂರ್ತಿಯಾಗಿರುವಂಥ ಅಂಕಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಕನ್ಫ್ಯೂಷನ್ಗಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ, ಅವುಗಳನ್ನು ಸಾಲ್ವ್ ಮಾಡೋಣ.